ಇನ್ನು ಬಿಜೆಪಿಯ ಉಚ್ಚಾಟಿತ ನಾಯಕ ಯತ್ನಾಳ್ ನಡವಳಿಕೆ ಆಪ್ತರಲ್ಲೇ ಅಸಮಾಧಾನವನ್ನ ಮೂಡಿಸ್ತಾ ಇದೆ. ಯತ್ನಾಳ್ ವಿರುದ್ಧ ರೆಬಲ್ ಸದಸ್ಯರು ಸದ್ಯ ಗರಂ ಆಗಿದ್ದಾರೆ. ಒಗ್ಗಟ್ಟಾಗಿ ವಿಜಯೇಂದ್ರ ವಿರುದ್ಧ ಗುಟ್ರು ಹಾಕ್ತಾ ಇದ್ದ ರೆಬಲ್ಸ್ ಈಗ ಯತ್ನಾಳ್ ವಿರುದ್ಧವೇ ಅಸಮಾಧಾನಗೊಂಡಿರೋದು ಯಾಕೆ ನೋಡ್ತಾ ಹೋಗೋಣ ಬನ್ನಿ. ಯತ್ನಾಳ್ ವಿರುದ್ಧ ಆಪ್ತರ ಕೋಪ ತಾಪ, ಮಾತಿನಿಂದಲೇ ದೂರವಾಗುತ್ತಾ ದೋಸ್ತಿ. ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಒಗ್ಗಟ್ಟಿನಿಂದ ಸಂಘಟಿತರಾಗಿದ್ದ ರೆಬಲ್ಸ್ ತಂಡಕ್ಕೆ ಬಿಜೆಪಿ ಹೈಕಮಾಂಡ್ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿ ಶಾಕ್ ಕೊಟ್ಟಿತ್ತು. ಹೈಕಮಾಂಡ್ ಯತ್ನಾಳ್ ಉಚ್ಚಾಟನೆ ಮಾಡಿದ್ರು ಪಟ್ಟು ಬಿಡದ ರೆಬಲ್ಸ್ ವಿಜಯೇಂದ್ರ ವಿರುದ್ಧ ತಮ್ಮ ಪ್ರಯತ್ನ ಮುಂದುವರೆಸುತ್ತಿದ್ರು. ಅಲ್ಲದೆ ಯತ್ನಾಳ್ರನ್ನ ಮರಳಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ತಂತ್ರಗಾರಿಕೆಯನ್ನ ಮಾಡಲು ಸಹ ಮುಂದಾಗಿತ್ತು. ಅದಕ್ಕಾಗಿಯೇ ಸಭೆಯನ್ನು ನಡೆಸಿ ನೀವು ಸ್ವಲ್ಪ ದಿನ ಸೈಲೆಂಟ್ ಆಗಿರಿ, ನಾವೇನಾದ್ರೂ ಮಾಡಿ ನಿಮ್ಮನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತೆ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಯತ್ನಾಳ್ ಮಾತ್ರ ಚಾನ್ಸೇ ಇಲ್ಲ, ನೋ ವೇ ಅಂತ ತಮ್ಮ ಚಾಳಿಯನ್ನ ಮುಂದುವರಿಸಿದ್ರು. ಸಿಕ್ಕ ಕಡೆಯೆಲ್ಲ ಮತ್ತೆ ಪಕ್ಷದ ವಿರುದ್ಧ ನಾಲಿಗೆ ಹರಿಬಿಡ್ತಿದ್ರು. ರೆಬಲ್ಸ್ ತಂಡ ಯತ್ನಾಳ್ರನ್ನ ಪಕ್ಷಕ್ಕೆ ಕರೆತರಲು ಪ್ರಯತ್ನವನ್ನ ಮಾಡ್ತಿರುವಾಗಲೇ ಸಭೆಯಲ್ಲಿನ ಸಲಹೆಗಳನ್ನೆಲ್ಲ ಮರೆತು ದಿನೇ ದಿನೇ ಯತ್ನಾಳ್ ಮತ್ತೆ ಒಂದಿಲ್ಲೊಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ನೀಡ್ತಿದ್ರು. ಇದು ರೆಬಲ್ ಸದಸ್ಯರ ಕೆಂಗಣ್ಣಿಗೆ ಗುರಿಯಾಗಿದೆ. ಯತ್ನಾಳ್ಗಾಗಿ ದೇವೇಂದ್ರ ಫಡ್ನವೀಸ್ ಜೊತೆಯೂ ಮಾತುಕತೆ ಮಾಡಿದ್ದ ರಮೇಶ್ ಜಾರಕಿಹೊಳಿ ಈಗ ಸೈಲೆಂಟ್ ಆಗಿದ್ದಾರೆ. ಅಲ್ಲದೆ ಅದೇ ಬಣದ ಅರವಿಂದ್ ಲಿಂಬಾವಳಿ ಕೂಡ ಯತ್ನಾಳ್ ವಿರುದ್ಧ ಸಿಟ್ಟಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡ್ಯಾಮೇಜ್ ಆಗುವಂತಹ ಯಾವುದೇ ಹೇಳಿಕೆ ಕೊಡಬೇಡಿ ಎಂದರೂ ಯತ್ನಾಳ್ ತಮ್ಮ ಹಳೆ ವರಸೆ ನಿಲ್ಲಿಸದೇ ಇರೋದು ರೆಬಲ್ ಸದಸ್ಯರ ಅಸಮಾಧಾನಕ್ಕೆ ಕಾರಣವಾಗಿದೆ. ಇದೇ ಕಾರಣಕ್ಕೆ ಇಷ್ಟರಲ್ಲೇ ನಡೆಯಬೇಕಿದ್ದ ಎರಡನೇ ಸಭೆಯೂ ಕೂಡ ನಡೆದಿಲ್ಲ. ಯತ್ನಾಳ್ರ ಈ ವರ್ತನೆ ತಮಗೂ ಸಂಕಷ್ಟ ತಂದಿಡಬಹುದೆನ್ನುವ ಲೆಕ್ಕಾಚಾರ ರೆಬಲ್ ಸದಸ್ಯರಲ್ಲಿ ಮೂಡಿದ್ದು ಯತ್ನಾಳ್ ದಾರಿ ಯತ್ನಾಳ್ಗೆ ಎನ್ನುವ ಮನಸ್ಥಿತಿಗೆ ರೆಬಲ್ಸ್ ಬಂದಿದ್ದಾರೆ ಎನ್ನಲಾಗ್ತಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.